ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ವಾರ್ಡ್ಗಳ ಪೈಕಿ ಜೈ ಮಾರುತಿ ನಗರ ಕೂಡ ಒಂದು. ಗೋಪಾಲಯ್ಯರು ಇರೋದ್ರಿಂದ ನಮಗೇನು ತೊಂದರೆ ಏನಿಲ್ಲ. ಇದೆ ಮುರಿ ತುಂಬುತ್ತಪ್ಪ ಅಂದ್ರೆ ಮನೆಯಲ್ಲೇ ನೀರು ಬಂದ್ಬಿಡುತ್ತೆ ಸರ್. ಯಾವ ಸಮಸ್ಯೆ ಅನ್ನೋದು ಒಂದೇ ಒಂದು ಚೂರು ಯಾವುದೂ ಇಲ್ಲ, ಬ್ಯಾಲೆನ್ಸೇ ಇಲ್ಲ ಅಂತ ಕೆಲಸ ಮಾಡೋರು ಅಡ್ಡಾರು ಗೋಪಾಲ ಅಡ್ಡಾರು. ಇಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ಸ್ಲಮ್ ಏರಿಯಾ ಕಂಡು ಬರ್ತಾ ಇದೆ, ಹಾಗೆಯೇ ದೊಡ್ಡ ಮೋರಿ ಕೂಡ ಇದೆ. ಸೊ ಈ ವಾರ್ಡ್ನಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳಿದ್ದಾವೆ ಮತ್ತು ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ, ಇಲ್ಲಿ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಈಗ ನಮ್ಮ ಜೊತೆ ಈ ವಾರ್ಡ್ನ ನಿವಾಸಿಯಾಗಿರುವಂಥವ್ರು ಇಲ್ಲಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಈ ಜೈ ಮಾರುತಿ ನಗರ ವಾರ್ಡ್ನಲ್ಲಿ ನೀವು ಕಂಡಂತೆ ಏನೆಲ್ಲ ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆಗಳಿದ್ದಾವೆ? ಪ್ರಾಬ್ಲಮ್ ಏನಿಲ್ಲ ಸರ್, ಎಲ್ಲ ಕರೆಕ್ಟಾಗಿದೆ. ಆದರೆ ನಮ್ಮ ಗೋಪಾಲಯ್ಯರು ಇರೋದ್ರಿಂದ ನಮಗೇನು ತೊಂದರೆ ಏನಿಲ್ಲ. ಅವರೆಲ್ಲ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ ನಮಗೆ. ಓಕೆ, ಇಲ್ಲೂ ಕೂಡ ಗೋಪಾಲಯ್ಯನವರ ಭಜನೆ ಆಗ್ತಾ ಇದೆ. ಇರಲಿ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲವೊಂದು ಏರಿಯಾಗಳಲ್ಲಿ, ಸ್ಲಮ್ ಏರಿಯಾಗಳಲ್ಲಿ ಇನ್ನೂ ಸ್ವಲ್ಪ ಕೊಳಚೆ ಇದೆ, ಕಸ ಇದೆ, ಇದೆಲ್ಲ ಕಂಡು ಬರ್ತಾ ಇದೆ. ತೊಂದರೆ ಏನಿಲ್ಲ, ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಈ ಮೋರಿ ಕೆಲಸ ನಮ್ಮ ಮನೆ ಸ್ವಲ್ಪ ಡೌನ್ ಇದೆ. ಮೋರಿ ತುಂಬುತ್ತಪ್ಪ ಅಂದ್ರೆ ಮನೆಯಲ್ಲೇ ನೀರು ಬಂದ್ಬಿಡುತ್ತೆ. ಈ ಮುರಿ ನೀರು ಮನೆಯಲ್ಲಿ ಬಂತ ತೆಗ್ನಲ್ಲಿ ಮನೆ ಇರೋದು ಸರ್. ಹೇಳಿದೀವಿ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ, ಮತ್ತೆ ಏನು ಮಾಡಲ್ಲ ಸರ್. ಮುಖ್ಯವಾಗಿ ಏನಿಲ್ಲ, ಹೇಳೋರು ಇವಾಗ ತಮ್ಮವ್ರು ಅಣ್ಣವರು ಮೋರಿ ಪ್ರಾಬ್ಲಮ್ಮು ಅಂತ, ಅದೊಂದು ಇದು ಮಾಡಿಕೊಡಿ ಸಾಕು. ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಳೆ ಅಂದರೆ ಮಳೆ ಬಂತು ಅಂದರೆ ಹೆವಿ ಸ್ಮೆಲ್ಲು, ಎಣ್ಣೆದು ತುಂಬ್ಕೊಳ್ಳುತ್ತೆ. ನಾವು ವರ್ಕ್ಶಾಪ್ ಇರೋರು, ಇಲ್ಲೇ ಕೆಲಸ ಮಾಡೋರು, ನಮಗೂ ಸ್ಮೆಲ್ ಅಂದರೆ ವರ್ಕ್ ಮಾಡೋಕ್ಕಾಗಲ್ಲ. ನಮಗೆ ಫುಡ್ ಇನ್ಫೆಕ್ಷನ್ನು, ಸ್ಮೆಲ್ಗೆ ಇನ್ಫೆಕ್ಷನ್ಸ್ಗಳೆಲ್ಲ ರೋಗಗಳು ಜಾಸ್ತಿ, ಸೊಳ್ಳೆಯಿಂದ ರೋಗಗಳು ಜಾಸ್ತಿ ಆಗದೆ. ಮಳೆ ಬಂದಾಗ ನುಗ್ಗುತ್ತೆ ಅಂತ ಹೇಳ್ತಾರೆ ಸರ್. ಇಲ್ಲಿ ನಾವಂದರೆ ಸ್ವಲ್ಪ ಮೇಲಿರೋದು, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಅದು ಕಸದೆಲ್ಲ ಡಿವೈಡ್ ಮಾಡಿಸ್ಕೊಂಡು ಹಾಕೊಂಡು ಹೋಗ್ತಾರೆ ಸರ್, ಅದರದ್ದೇನು ಪ್ರಾಬ್ಲಮ್ ಇಲ್ಲ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ವಾರ್ಡ್ ನಂಬರ್ 39 ಜೈ ಮಾರುತಿ ನಗರ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳಲ್ಲೊಂದು. ಜಿಬಿಎ ಮೀಸಲಾತಿ ಪ್ರಕಾರ ಸಾಮಾನ್ಯ ಮಹಿಳೆಗೆ ಮೀಸಲು. ಇದು ಬೆಂಗಳೂರು ಪಶ್ಚಿಮ ವಲಯದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ಗಳಲ್ಲೊಂದು. ಈ ಬಾರಿ ಜೈ ಮಾರುತಿ ನಗರ ವಾರ್ಡ್ ಸಾಮಾನ್ಯ ವರ್ಗದ ಮಹಿಳೆಗೆ ಮೀಸಲಾಗಿದೆ. ಇಲ್ಲಿನ ದೊಡ್ಡ ಮೋರಿಯಿಂದ ಇಲ್ಲಿನ ನಿವಾಸಿಗಳಿಗೆ ದೊಡ್ಡ ಸಮಸ್ಯೆಯೊಂದು ಕಾಡ್ತಾನೆ ಇದೆ. ಅದೇನೆಂದರೆ ಮಳೆಗಾಲದಲ್ಲಿ ಈ ಮೋರಿಯ ನೀರು ಅಕ್ಕಪಕ್ಕದ ಮನೆಗಳಿಗೆ ನುಗ್ಗುತ್ತೆ. ನಾವೀಗ ಜೈ ಮಾರುತಿ ನಗರದ 1ನೇ ಮುಖ್ಯ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಇಲ್ಲಿ ಸರಿಯಾಗಿ ಕಸ ಕಳ್ಕೊಳ್ಳೋಕ್ಕೆ ಬರ್ತಾ ಇಲ್ಲ, ಟೈಮ್ ಸರಿಯಾಗಿ ಅದನ್ನು ಸರಿಪಡಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಡ್ತೀವಿ. ಕುಡಿಯೋ ನೀರಿನ ಸಮಸ್ಯೆ ಏನಾದರೂ? ಕುಡಿಯೋ ನೀರು ಸಮಸ್ಯೆ ವಾರಕ್ಕೊಂದು ಸಾರಿ ಬರುತ್ತೆ, ಸಮಸ್ಯೆ ಏನು ಇರಲ್ಲ ಅಂತ. ಮಳೆ ಬಂತು ಅಂದರೆ, ಹೆಚ್ಚಿನ ಮಳೆ ಬಂದರೆ ತುಂಬಿಕೊಳ್ಳುತ್ತೆ. ಮೋರಿ ನೀರು ಬಂದರೆ ಇಲ್ಲಿ ಸಮಸ್ಯೆ ಆಗುತ್ತೆ. ಕಸದ್ದು ಬೀದಿ ನಾಯಿಗಳು ಜಾಸ್ತಿ ಇದ್ದಾವೆ. ಅಲ್ಲೇ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ, ಅಕ್ಕಪಕ್ಕದಲ್ಲೆಲ್ಲ ಇದೆ. ಮತ್ತು ಅಲ್ಲಲ್ಲಿ ಕ್ಲೀನ್ ಮಾಡ್ತಾರೆ, ಮತ್ತೆ ಆದರೂ ಕಸಗಳು ಹಾಕ್ತಾನೆ ಇರ್ತಾರೆ. ಕ್ಲೀನ್ ಏನು ಅಷ್ಟೊಂದಿಲ್ಲ. ಮತ್ತೆ BBMP ಅವರೇನು ಕ್ಲೀನ್ ಮಾಡ್ತಾರೆ. ಈ ಥರದ್ದು ಮಳೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಕಸದವರು ಬರ್ತಾರೆ, ಬೇರೆ ಏನು ಇಲ್ಲ. ಈಗ ಇದು ಬೇಸಿಗೆ ಕಾಲ ಅಲ್ವಾ, ಮರದ್ದೆಲ್ಲ ಉದುರ್ತದೆ ಅಷ್ಟೇ. ಅದೆಲ್ಲ ಉದುರ ಮೇಲೆ ಕ್ಲೀನ್ ಆಗುತ್ತೆ. ಅದೇ ಡೈಲಿ ಬಂದು ಗುಡಿಸ್ತಾರೆ ಸರ್. ಯಾವ ಸಮಸ್ಯೆ ಅನ್ನೋದು ಒಂದೇ ಒಂದು ಚೂರು ಯಾವುದೂ ಇಲ್ಲ, ಬ್ಯಾಲೆನ್ಸೇ ಇಲ್ಲ ಅಂತ ಕೆಲಸ ಮಾಡೋರು ಅಡ್ಡಾರು ಗೋಪಾಲ ಅಡ್ಡಾರು. ಇನ್ನೇನು ಆಗ್ಬೇಕಾದ ಏನಿಲ್ಲ, ತಕ್ಷಣಕ್ಕೆ ಎಲ್ಲ ಮುಗಿಸ್ಬಿಟ್ಟವ್ರೆ. ರೋಡಲ್ಲಿ ಕಸ ಯಾವಾಗ್ಲೂ ಹಾಗೆ ಇರುತ್ತೆ, ನೀಟ್ನೆಸ್ ಇರಲ್ಲ, ಯಾವಾಗಲೂ ಗಲೀಜಿರುತ್ತೆ. ಇನ್ನುಳಿದಂತೆ ಅಲ್ಲಲ್ಲಿ ಕಸದ ಸಮಸ್ಯೆಯೂ ಇದೆ. ಆದರೆ ನಮ್ಮ ಯಾವುದೇ ಸಮಸ್ಯೆ ಇದ್ರೂ ಶಾಸಕ ಗೋಪಾಲಯ್ಯ ಅವರೇ ಬಗೆಹರಿಸುತ್ತಾರೆ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು. ನಾವೀಗ ಜೈ ಮಾರುತಿ ಬಡಾವಣೆಯ 2ನೇ ಮುಖ್ಯ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತ ಜನ ಹೇಳ್ತಾರೆ, ಬನ್ನಿ ಕೇಳುವ. ಏನು ಸಮಸ್ಯೆ ಇಲ್ಲ ಸರ್, ಇಲ್ಲಿ ನಮ್ಮ ರೋಡಲ್ಲಿ ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಇಲ್ಲಿ ಏನೂ ಸಮಸ್ಯೆ ಇಲ್ಲ, ನೀರಿಂದು ಏನಿಲ್ಲ, ಯಾವುದು ಏನಿಲ್ಲ, ಚೆನ್ನಾಗಿದೆ. ಇಲ್ಲಿ ಯಾವುದೂ ಇಲ್ಲ ಸರ್. ಮೊದಲು ನುಗ್ತಾ ಇತ್ತು, ಇವಾಗೆಲ್ಲ ಮೋರಿಗಳೆಲ್ಲ ಕರೆಕ್ಟ್ ಆಗವಲ್ಲ, ಯಾವುದೋ ನೀರುಗಳು ಯಾವುದೂ ಇಲ್ಲ. ಇವಾಗ ಮೋರಿಗಳಿಗೆ ಕರೆಕ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಕರೆಕ್ಟ್ ಆಗಿದೆ. ಕುಡಿಯೋ ನೀರಿಂದೆಲ್ಲ ಕರೆಕ್ಟಾಗಿದೆ, ನೀರೆಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಕಸ ಗಾಡಿಗಳೆಲ್ಲ ಬರ್ತವೆ, ಡೈಲಿ ಗಾಡಿಗಳು ಬರ್ತವೆ ಡೆಲಿವರಿ ಇದ್ದಾಗ. ಮಾಮೂಲಿ ಎಲ್ಲ ಆಗ್ತಾ ಇರುತ್ತೆ ಸರ್, ಎಲ್ಲ ಕಡೆ ಏನಾಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಜೈ ಮಾರುತಿ ನಗರ ವಾರ್ಡ್ನಲ್ಲಿ ಅಲ್ಲಲ್ಲಿ ರಸ್ತೆಗಳಲ್ಲಿ ಸ್ವಲ್ಪ ಗುಂಡಿ ಬಿದ್ದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಏನು ದೊಡ್ಡದೊಂದು ಮೋರಿ ಇದೆಯಲ್ವಾ, ಆ ಮೋರಿಯಿಂದಾಗಿ ಗಬ್ಬು ವಾಸನೆ ಬರ್ತಾ ಇದೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಮಳೆ ಬಂತು ಅಂತಂದರೆ ಆ ಮೋರಿ ತುಂಬಿ ಮನೆಗಳಿಗೆ ನೀರು ನುಗ್ಗುತ್ತೆ ಅನ್ನುವಂಥದ್ದು ಇಲ್ಲಿ ಜನ ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಗೋಪಾಲಯ್ಯನವರು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ. ಇನ್ನು ಕಸದ ಸಮಸ್ಯೆ ವಿಚಾರವಾಗಿ ಕೆಲವರು ಕಸದ ಸಮಸ್ಯೆ ಇದೆ ಇಲ್ಲಿ ಅಂತ ಹೇಳಿದರೆ, ಇನ್ನು ಕೆಲವರು ಇಲ್ಲ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜೈ ಮಾರುತಿ
ವಾರ್ಡ್ನಲ್ಲಿ ಜೈ ಮಾರುತಿ ವಾರ್ಡ್ನಲ್ಲಿ ಮಿಶ್ರ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ. ನಮ್ಮ ಕ್ಯಾಮ್ರಾ ಕಣ್ಣಿಗೂ ಕೂಡ ಅಲ್ಲಲ್ಲಿ ಕೆಲವೊಂದು ಗುಂಡಿ ಬಿದ್ದಿರೋ ವಿಚಾರ ನಮ್ಮ ಕ್ಯಾಮ್ರಾ ಕಣ್ಣಿಗೂ ಕೂಡ ಗೊತ್ತಾಗಿದೆ. ಒಟ್ಟಿನಲ್ಲಿ ಜೈ ಮಾರುತಿ ಬಡಾವಣೆ ಅಥವಾ ಈ ನಗರ ವಾರ್ಡ್ನಲ್ಲಿ ಅಷ್ಟಾಗಿ ಏನು ಸಮಸ್ಯೆ ಕಾಣ್ತಾ ಇಲ್ಲ. ಎಲ್ಲವೂ ಕೂಡ ಇಲ್ಲಿ ಗೋಪಾಲಯ್ಯನವರು ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ನಾನು ಚನ್ನವೀರ್ ಸಾಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.